ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಹೌ ಟು ರೀಡ್ ನಂಬರ್ಸ್ನ ಯಾವ ಥರ ರೀಡ್ ಮಾಡೋದು, ಸಂಖ್ಯೆನ 1 ಅಂತ ಹೊಡೆದ್ರೆ 1 ಅಂತ ವರ್ಡ್ಸಲ್ಲಿ ಯಾವ ಥರ ಡಿಸ್ಪ್ಲೇ ಆಗುತ್ತೆ ಅಂತ ನೋಡ್ತೀವಿ. ಜೊತೆಗೆ ವೋವೆಲ್ಸು ಮತ್ತು ಕಾನ್ಸೋನೆಂಟ್ಸ್ನ ಯಾವ ಥರ ನಾವು ಇದು ಮಾಡೋದು, ಪ್ರೋಗ್ರಾಮ್ ಮುಖಾಂತರ ಯಾವ ಥರ ಡೀಲ್ ಮಾಡೋದು ಅನ್ನೋದನ್ನು ನೋಡ್ತೀವಿ. ಯಾಕೆಂದರೆ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗಾಗಿ ಈ ಪ್ರೋಗ್ರಾಮ್ನ ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಸೊ ಫಸ್ಟು ನಾವು ಕೋಡ್ ಬ್ಲಾಕ್ಸ್ಗೆ ಹೋಗ್ತೀವಿ, ಎಂಟಿ ಪ್ರೋಗ್ರಾಮ್ಸ್ನ ಓಪನ್ ಮಾಡ್ತೀನಿ. ಈಗ ಐ ಆಮ್ ಗೋಯಿಂಗ್ ಟು include stdio.h. okay, include conio.h void main. okay, next ಫ್ಲವರ್ ಬ್ರಾಕೆಟ್ ಇದು ಓಪನ್ ಮಾಡಿ. ಸೊ ಇಂಟೀಜರ್ ನಂಬರ್ನ ನಾನು ಇದು ಮಾಡ್ತೀನಿ. ಸೊ ಇಟ್ಸ್ ಎ ಡಿಕ್ಲೇರ್ ವೇರಿಯೇಬಲ್ನ ಡಿಕ್ಲೇರ್ ಮಾಡ್ತಾಯಿದ್ದೀನಿ ಇದರಲ್ಲಿ. ನೆಕ್ಸ್ಟು ಪ್ರಿಂಟ್ ನಾನು ಪ್ಲೀಸ್ ಎಂಟರ್ ಎನಿ ನಂಬರ್, ಇದನ್ನು ಔಟ್ಪುಟ್ ಮೆಸೇಜ್ ಆಗ್ತಾಯಿದ್ದೀನಿ. ಎಂಟರ್ ಎನಿ ನಂಬರ್ ಅಂತ ಹಾಕಿ ಕೊಡ್ತಾಯಿದ್ದೀನಿ ಕಾಲನ್. ಈಗ ಈ ನಂಬರ್ ಡಿಸ್ಪ್ಲೇ ಆಗುತ್ತೆ. ಈ ಡಿಸ್ಪ್ಲೇ ಆದಮೇಲೆ ಸ್ಕ್ಯಾನ್ ಎಫ್ ಅಂದರೆ ಇದು ಸ್ಕ್ಯಾನ್ ಆಗುತ್ತೆ ಇನ್ಪುಟ್ ನಂಬರು. ಸ್ಕ್ಯಾನ್ ಎಫ್ %d, ಇದು ಇಂಟೀಜರ್ ಆಗಿರೋದು %d, ಆ್ಯಂಡ್ ನಂಬರ್ನ ನಾವು ಸ್ಕ್ಯಾನ್ ಮಾಡ್ತಾಯಿದ್ದೀವಿ. ಯಾವ ನಂಬರ್ ಕೊಟ್ಟಿದೆಯೋ ಆ ನಂಬರ್ನ ಸ್ಕ್ಯಾನ್ ಮಾಡ್ತೀವಿ. ನೆಕ್ಸ್ಟು ಸ್ವಿಚ್ ಆಪ್ಷನ್ನ ಯೂಸ್ ಮಾಡ್ತಿದ್ದೀವಿ. ಸ್ವಿಚ್ ನಂಬರ್ ಅಂತ ಹಾಕ್ತಿದ್ದೀವಿ. ಏನು ಕೊಟ್ಟಿರ್ತೀವೋ ಅದು ನಂಬರ್ನ ಸ್ವಿಚ್ ಮಾಡ್ತಾಯಿದ್ದೀವಿ ಸ್ವಿಚ್ ಆಪ್ಷನ್ ಮುಖಾಂತರ. ಸ್ವಿಚ್ ಆಪ್ಷನ್ ಆದಮೇಲೆ ಫ್ಲವರ್ ಬ್ರಾಕೆಟ್ ಆನ್ ಮಾಡಬೇಕಾಗುತ್ತೆ. ಆನ್ ಮಾಡಿ ಕೇಸ್ 1 ಅಂತ ಏನಾರ ಟೈಪ್ ಮಾಡಿದ್ದೆ ಆದರೆ ಅನ್ನೋದು ಇದರ ಅರ್ಥ. ಕೇಸ್ 1 ಪ್ರಿಂಟ್ ಎಫ್ ಏನಂತ ಡಿಸ್ಪ್ಲೇ ಆಗಬೇಕು, ದ ಎಂಟರ್ಡ್ ನಂಬರ್ ಈಸ್ ಈಸ್ 1 ಅಂತ ನಾನು ಬರಿತೀನಿ ಕಾಲನ್. ನೆಕ್ಸ್ಟು ಕೇಸ್ 2 ನಾನು ಒಂದೊಂದು ಲೈನ್ನ ಬಿಡ್ತಾ ಇದ್ದೀನಿ. ಇದು ಬಿಟ್ಟರು ಅಷ್ಟೇ ಬಿಡದಿದ್ರು ಅಷ್ಟೇ ನಿಮಗೆ ತುಂಬ ಚೆನ್ನಾಗಿ ಕಾಡಲಿ ಅನ್ನೋ ಉದ್ದೇಶದಿಂದ ಬಿಡ್ತಾಯಿದ್ದೀನಿ. ಇದಕ್ಕೆ ಯಾವುದೇ ರೂಲ್ಸ್ ಇಲ್ಲ, ನೀವು ಅದನ್ನೆಲ್ಲ ಹಾಗೆ ಇರಬೇಕು ಅನ್ನೋ ಒಂದು ರೂಲ್ಸ್ ಇಲ್ಲ. ಕೆಲವೊಂದು ಸಲ ನೀವು ಚೇಂಜು ಮಾಡ್ಬೋದು. ಒಟ್ಟಿನಲ್ಲಿ ನಮಗೆ ಔಟ್ಪುಟ್ ಬರಬೇಕು, ಮೆಸೇಜ್ ಬರಬೇಕು, ಆಯಿತಾ. ಸೊ ದ ಎಂಟರ್ಡ್ ನಂಬರ್ ಈಸ್ 2 ಅಂತ ಬರಿತೀನಿ. ಓಕೆ, ಸೊ 2 ಅಂತ ಹೊಡೆದ್ರೆ 2 ಅಂತ ಬರಬೇಕು. ಈಗ ಎಗೈನ್ ನಾನು ಸೇಮ್ ಇದನ್ನೇ ಕಾಪಿ ಮಾಡ್ತೀನಿ, Ctrl+C, ಮತ್ತು ಇಲ್ಲಿ ಬಂದು Ctrl+V ಅಂತ ಬರ್ತೀನಿ. ಈಗ ಇದು 3 ಆಗುತ್ತೆ. ಓಕೆ, ನೆಕ್ಸ್ಟ್ ಇದಾಯಿತು. ಡಿಫಾಲ್ಟ್ ಇದಾದಮೇಲೆ 3 ನಂಬರ್ ಆದಮೇಲೆ ನಾವು ಏನೇ ಬಂದರೂ ಅದನ್ನು ಇನ್ವ್ಯಾಲಿಡ್ ಅಂತ ಹೇಳಬೇಕು. ಅದಕ್ಕೆ ಫಾರ್ಮುಲಾ ಡಿಫಾಲ್ಟ್ ಇದು ಕಾಲನಲ್ಲ, 2 ಚುಕ್ಕಿ ಬರ್ತದೆ. ಡಿಫಾಲ್ಟ್ ಪ್ರಿಂಟ್ ಎಫ್ ಇದಲ್ದೇ ಯಾವುದೇ ಬಂದರೂ ಕೂಡ ಪ್ರಿಂಟ್ ಎಫ್ you have entered
you have entered invalid number. Invalid number. ಅಂತ ಬರುತ್ತೆ. ಸೊ ಓಕೆ, ನೆಕ್ಸ್ಟ್ ಗೆಟ್ ಸಿ ಎಚ್ ನಾನು ಇಲ್ಲಿ ಕೊಡ್ತೀನಿ. ಗೆಟ್ ಸಿ ಎಚ್. ಓಕೆ, ಸೊ ನೋಡೋಣ, ನಾನು ಸೇವ್ ಮಾಡ್ತೀನಿ. ನಂಬರ್ 3 ಸೇವ್. ಯಾವುದೇ ಪ್ರಾಬ್ಲಮ್ ಇಲ್ಲ, 0 ಎರರ್ಸು, 0 ವಾರ್ನಿಂಗ್ಸ್ ಇಲ್ಲಿ. ನೆಕ್ಸ್ಟು ಅಗೈನ್ ಬಿಲ್ಡ್ ಮಾಡ್ತೀನಿ, ರನ್ ಮಾಡ್ತೀನಿ. ರನ್ ಮಾಡಿದಾಗ ಪ್ಲೀಸ್ ಎಂಟರ್ ಎನಿ ನಂಬರ್ ಅಂತ ಕೊಡ್ತೀನಿ, 1 ಅಂತ ಕೊಡ್ತೀನಿ. ದ ಎಂಟರ್ಡ್ ನಂಬರ್ ಈಸ್ ಓಕೆ. ಸಾರಿ, ಇಲ್ಲಿ ಎಲ್ಲ ಡಿಸ್ಪ್ಲೇ ಆಗ್ತಾಯಿದೆ, ಪ್ರಿಂಟ್ ಆಗ್ತಾಯಿದೆ, ಇದು ಎಲ್ಲ ಎಕ್ಸಿಕ್ಯೂಟ್ ಆಗ್ತಾಯಿದೆ. ನಾನು 1 ಆದಮೇಲೆ ಅದನ್ನು ಬ್ರೇಕ್ ಮಾಡಬೇಕು, ಅಷ್ಟೇ ತೋರಿಸ್ಬೇಕು ಅಂತ ಬ್ರೇಕ್ ಅಂತ ಹಾಕಿ ನಾನು ಬಿಡ್ತೀನಿ. ಅಗೈನ್ ದ ಸೇಮ್ ಸೆಲೆಕ್ಟ್ ಬ್ರೇಕ್, ಸೆಲೆಕ್ಟ್ ಬ್ರೇಕ್. ಓಕೆ, ಇಷ್ಟು ಸಾಕು. ಅಗೈನ್ ಸೇವ್, ಬಿಲ್ಡ್, ಎಂಟರ್. ಈಗ 1 ಅಂತ ಕೊಡ್ತೀನಿ. ದ ಎಂಟರ್ಡ್ ನಂಬರ್ ಈಸ್ 1 ಅಂತ ಬಂತು. ಗುಡ್. ನೆಕ್ಸ್ಟ್ ಅಗೈನ್ ರನ್ ಮಾಡ್ತೀನಿ, 2 ಅಂತ ಕೊಡ್ತೀನಿ. ದ ಎಂಟರ್ಡ್ ನಂಬರ್ ಈಸ್ 2 ಅಂತ ಬಂತು. ಗುಡ್. ಮೂರನೇದು ಎಂಟರ್ಡ್ ನಂಬರ್ ನೀವು 1 2 3 ಅಂತಲೇ ಕೊಡಬೇಕಂತೇನಿಲ್ಲ, ಇಟ್ಸ್ ಕಾಮನ್ ಸೆನ್ಸ್. 3 ಅಂತ ಬಂತು. ಈಗ 4 ಅಂತ ಕೊಡೋಣ, ನೋಡೋಣ. 4 ಅಂತ ಕೊಡಲ್ಲ, ನಾನು 10 ಕೊಡ್ತೀನಿ. ಏನಂತ ಬರುತ್ತೆ ಅಂದರೆ ಇನ್ವ್ಯಾಲಿಡ್, ಯು ಹ್ಯಾವ್ ಎಂಟರ್ಡ್ ಇನ್ವ್ಯಾಲಿಡ್ ನಂಬರ್ ಅಂತ ಬರ್ತದೆ. ಯು ಹ್ಯಾವ್ ಎಂಟರ್ಡ್ ಇನ್ವ್ಯಾಲಿಡ್ ನಂಬರ್ ಅಂತ ಬರ್ತದೆ. ಡಿಫಾಲ್ಟ್ ವ್ಯಾಲ್ಯೂಸ್ 1 2 3 ಅಷ್ಟೇ ಡಿಟೆಕ್ಟ್ ಮಾಡೋದಿದು. ಮಿಕ್ಕಿದ್ದು 3 ಇಂದ 4 5 ನೀವು ಎಷ್ಟಾರ ಕೊಟ್ಟರೂ ಕೂಡ ಅದು ಡಿಟೆಕ್ಟ್ ಮಾಡಲ್ಲ, ಅಥವಾ ಔಟ್ಪುಟ್ ಮೆಸೇಜ್ ಕೊಡಲ್ಲ ಅಂತ ಇದ್ರ ಹೆಸರು. ಗುಡ್. ಸೊ ಈ ಸ್ವಿಚ್ಚು ಮತ್ತು ಬ್ರೇಕಿಂದ ನಾವು ಕೆಲವೊಂದು ಸಲ ನಾವು ಮುಂದೆ ಹೈಯರ್ ಇದು ಪ್ರೋಗ್ರಾಮ್ಸ್ ಮಾಡ್ಬೇಕಾದ್ರೆ ಈ ಆಪ್ಷನ್ಸ್ ಎಲ್ಲ ಬಳಸ್ತೀವಿ. ಇದನ್ನು ನೋಡ್ಕೋಬೇಕಾಗುತ್ತೆ. ತುಂಬ ಸಿಂಪಲ್ ಪ್ರೋಗ್ರಾಮು ಮತ್ತು ಯೂಸ್ಫುಲ್ ಪ್ರೋಗ್ರಾಮ್ ಅಂತ ನಾನು ಅನ್ಕೋತೀನಿ. ಇದೇ ಥರ ನಾವು ವೋವೆಲ್ಸು ಮತ್ತು ಕಾನ್ಸೋನೆಂಟ್ಸ್ನ ನಾವು ಬರಿಬೋದು. ಯಾವ ಥರ ಅಂತ ಅಂದರೆ ಅಗೈನ್ ಒಂದು ಫೈಲ್ ಓಪನ್ ಮಾಡೋಣ. ಅಗೈನ್ ನಾವು ಇದನ್ನೆಲ್ಲ ಇದನ್ನು ಕಾಪಿ ಮಾಡ್ತೀನಿ, Ctrl+C, ಇಲ್ಲೋಗಿ Ctrl+V ಪೇಸ್ಟ್ ಮಾಡ್ತೀನಿ. ಅವೆಲ್ಲ ಅಗೈನ್ ಇದನ್ನು ಕೊಡ್ತೀನಿ. ಓಕೆ, ಅಗೈನ್ ನೆಕ್ಸ್ಟ್ ಬರೋದಿದ್ರೆ ವೋವೆಲ್ಸು ಮತ್ತು ಕಾನ್ಸೋನೆಂಟ್ಸ್ ಆಗಬೇಕಾದ್ರೆ ಇಲ್ಲಿ ಇಂಟೀಜರ್ ಬರಲ್ಲ, ಬದಲಿಗೆ ಕ್ಯಾರೆಕ್ಟರ್ ಬರ್ತದೆ. ಕ್ಯಾರೆಕ್ಟರ್ ವೋವೆಲ್ಸ್ ಅಂತ ಬರ್ತದೆ. ಕ್ಯಾರೆಕ್ಟರ್ ವೋವೆಲ್ಸ್ ಅಂತ ಬರ್ತದೆ. ಸೊ ಕ್ಯಾರೆಕ್ಟರ್ ವೋವೆಲ್ಸ್ ಅಂತ ಯಾತಕ್ಕೆ ಅಂತ ನೆಕ್ಸ್ಟ್ ನಿಮಗೆ ಪ್ರೋಗ್ರಾಮ್ ಬರಿಬೇಕಾದ್ರೆ ಗೊತ್ತಾಗುತ್ತೆ. ನೆಕ್ಸ್ಟು ಪ್ರಿಂಟ್ ಎಫ್. ನಾನು ವೇರಿಯೇಬಲ್ನ ಡಿಕ್ಲೇರ್ ಮಾಡಿದ್ದೀನಿ. ಈಗ ಪ್ರಿಂಟ್ ಎಫ್ ಔಟ್ಪುಟ್ ಮೆಸೇಜ್ ಕೊಡ್ತಾಯಿದ್ದೀನಿ. ನಾವು ನಂಬರು ಟೈಪ್ ಏನೋ ಅಕ್ಷರಗಳನ್ನ ಟೈಪ್ ಮಾಡಬೇಕಲ್ಲ, ಅದಕ್ಕೆ ಪ್ಲೀಸ್ ಎಂಟರ್ ಎನಿ ವರ್ಡ್ ಇನ್ ಲೋವರ್ ಕೇಸ್. ಲೋವರ್ ಕೇಸ್ನ ಯಾಕೆ ಆಗ್ತಾಯಿದ್ದೀನಿ ಅಂತ ಮುಂದೆ ಗೊತ್ತಾಗುತ್ತೆ ನಿಮಗೆ. ಸೊ ಈ ಥರ ಮೆಸೇಜ್ ಕೊಡಿ. ಓಕೆ, ನಾವೀಗ ಯಾವುದೇ ಲೋವರ್ ಕೇಸಲ್ಲಿ ಲೆಟ್ರ್ ಹಾಕಿದ್ರು ಎನಿ ಲೆಟರ್ ವರ್ಡ್ ತಪ್ಪು ಲೆಟರ್ ಅಂತ ಹಾಕಿ. ಓಕೆ, ಲೆಟರ್. ಓಕೆ, ಲೆಟರ್ ಅಂದರೆ ABCD ಇವೆಲ್ಲ ಲೆಟರ್ಸು. ಓಕೆ, ಪ್ಲೀಸ್ ಎಂಟರ್ ಎನಿ ಲೆಟರ್. 1 ಲೆಟ್ರ್ ಹಾಕಬೇಕು. ಎನಿ 1 ಲೆಟರ್ ಅಂತ ಸೇರಿಸಿ ಬೇಕಿದ್ರೆ ಎನಿ 1 ಲೆಟರ್ ಬೇಕಿದ್ರೆ A to Z ಅಂತಲೂ ಹಾಕ್ಬೋದು ಇಲ್ಲಿ. ಓಕೆ, ಸೊ ಅದು ನಿಮ್ಮ ಇದಕ್ಕೆ ಬಿಟ್ಟಿದ್ದು. ನಿಮ್ಮ ನೆಕ್ಸ್ಟು ಲೋವರ್ ಕೇಸ್ ಇದೆ. ಇದು ಸ್ಕ್ಯಾನ್ ಮಾಡ್ತಿದ್ದೀನಿ. ನೆಕ್ಸ್ಟು ನಾನು ಸ್ಕ್ಯಾನ್ ಪರ್ಸೆಂಟ್, ಇದಕ್ಕೆ ಯಾವುದು %C ಬರುತ್ತೆ. %C ಆ್ಯಂಡ್ ಪರ್ಸೆಂಟ್ ವೋವೆಲ್ಸ್ನ ನಾನು ಇದು ಮಾಡ್ತಾಯಿದ್ದೀನಿ.
ಓಕೆ. ನೆಕ್ಸ್ಟು ಕಾಮ. ನೆಕ್ಸ್ಟ್ ಅಗೈನ್ ಕೇಸ್ ಎ ಬಂದರೆ ಸ್ವಿಚ್ ಮಾಡಬೇಕಾಗತ್ತೆ. ಸ್ವಿಚ್ ಓವೆಲ್ಸ್ ಆದಮೇಲೆ ಅಗೈನ್ ಬ್ರ್ಯಾಕೆಟ್ ಓಪನ್, ಫ್ಲವರ್ ಬ್ರ್ಯಾಕೆಟ್ ಓಪನ್, ಕೇಸ್ ಎ ಅಂತ ಬಂದರೆ ಕೇಸ್ ಎ printf the entered letter is vowel ಅಂತ ಹಾಕ್ತೀನಿ. ಎ ಅಂದರೆ ಓವೆಲ್ಸ್. ಅಗೈನ್ ದ ಸೇಮ್ ಅದೇ ಥರ ಕಾಪಿ ಮಾಡ್ತೀನಿ. ಕಂಟ್ರೋಲ್ ಸಿ, ಕಂಟ್ರೋಲ್ ವಿ, ಎ ಐ ಓ ಯು ಯಾವುದಿದೆ, ಎ ಇ ಐ ಓ ಯು ಇಷ್ಟನ್ನು ಓವೆಲ್ಸ್ ಅಂತ ಕರಿತೀವಿ. ಸೊ ಅಗೈನ್ ಬ್ರೇಕನ್ನು ಕೂಡ ಹಾಕ್ಬೇಕಾಗತ್ತೆ ಇಲ್ಲಿ. ಬ್ರೇಕ್, ಕಂಟ್ರೋಲ್ ಸಿ, ಕಂಟ್ರೋಲ್ ವಿ, ನೆಕ್ಸ್ಟ್ ನಿಮ್ಗೆ ಗೊತ್ತಾಗಲಿ ಅಂತ ಒಂದೊಂದು ಸ್ಪೇಸ್ ಬಿಡ್ತಾ ಇದ್ದೀನಿ. ಡಿಫಾಲ್ಟ್ ವ್ಯಾಲ್ಯೂಸ್ ಹಾಕಬೇಕು. ನೆಕ್ಸ್ಟು ಡಿಫಾಲ್ಟ್. ಸೊ ಇದಲ್ದೇ ಏನೇ ಕೊಟ್ಟರು ಏನು ಬರಿಬೇಕು ಅಂತ ಅಂದರೆ printf entered letter is consonant. ಕಾನ್ಸೋನೆಂಟ್ಸ್. ಓಕೆ, ತುಂಬ ಸಿಂಪಲ್ ಆಗಿದೆ ಲಾಜಿಕ್ಕು. ಅಗೈನ್ ಏನು ಬೇಕಿಲ್ಲ. ಗೆಟ್ ಸಿ ಎಚ್ ಓಕೆ, ನೋಡೋಣ. ಕಂಟ್ರೋಲ್ ಸೇವ್ ಮಾಡ್ತೀನಿ, 4 ಅಂತ ಕೊಡ್ತೀನಿ. ಸೊ ಸದ್ಯಕ್ಕೆ ಯಾವುದೇ ಎರರ್ಸ್ ಇಲ್ಲ. ಓಕೆ, ರನ್ ಮಾಡುವ. ಈಗ ಮೊದಲು ಬಿಲ್ಡ್ ಮಾಡ್ತೀನಿ. ಮತ್ತು ಇದ್ಯಾವುದಿದು, ಕೇಸ್ ಎ ಅನ್ಡಿಕ್ಲೇರ್ಡ್. ಇದು ನಾವು ಕ್ಯಾರೆಕ್ಟರ್ ಅಂತ ಬಂದಮೇಲೆ ಇದನ್ನು ಇದರಲ್ಲಿ ಹಾಕಬೇಕು. ಇನ್ನು ಓಕೆ, ಅಗೈನ್ ಸೇವ್ ಮಾಡಿ, ಬಿಲ್ಡ್ ಮಾಡಿ, ರನ್ ಮಾಡಿ. ಪ್ಲೀಸ್ ಎಂಟರ್ ಎನಿ ಲೆಟರ್ ಇನ್ ಲೋವರ್ ಕೇಸ್. ಗುಡ್. ಇದನ್ನು ಸ್ವಲ್ಪ ಮಾಡಿಫಿಕೇಷನ್ ಮಾಡಿ ಮತ್ತು ಸೇವ್ ಮಾಡಿ, ಬಿಲ್ಡ್ ಮಾಡಿ, ರನ್ ಮಾಡಿ. ಸೊ ನಾನು ಈಗ ಎನ್ ಅಂತ ಹೊಡಿತೀನಿ. ಇಲ್ಲಿ ಬರಲಿಲ್ಲ. ಸೊ ಡಿಫಾಲ್ಟ್.
ಸೊ ಈಗ ಲೆಟ್ ಅಸ್ ರನ್ ದಿಸ್ ಪ್ರೋಗ್ರಾಮ್. ಸೇವ್ ಮಾಡ್ತೀನಿ, ಬಿಲ್ಡ್ ಮಾಡ್ತೀನಿ, ರನ್ ಮಾಡ್ತೀನಿ. ನಾನು ಐ ವುಡ್ ಗೋ ಫಾರ್ ಎನ್ ಅಂತ ಕೊಡ್ತೀನಿ. ದ ಎಂಟರ್ಡ್ ಲೆಟರ್ ಈಸ್ ಕಾನ್ಸಂಟೆಂಟ್. ಗುಡ್. ಸೊ ಹೀಗೆ ನಾನು ಇನ್ನೊಂದು ಸಲ ರನ್ ಮಾಡ್ತೀನಿ. ಈಗ ಯು ಅಂತ ಕೊಡ್ತೀನಿ. ದ ಎಂಟರ್ಡ್ ಲೆಟರ್ ಈಸ್ ಓವೆಲ್. ಗುಡ್. ಸೊ ಹಾಗಾಗಿ ಈಗ ಇನ್ನೊಂದು ಕಾನ್ಸೆಪ್ಟ್ ನೋಡೋದಿದ್ರೆ ನಾನು ಕ್ಯಾಪಿಟಲ್ ಎ ಕೊಡ್ತೀನಿ. ಕ್ಯಾಪಿಟಲ್ ಎ ಕೊಟ್ಟರೆ ಇದು ಆ್ಯಕ್ಚುಲಿ ಏನು ಓವೆಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ಆದರೆ ಇದು ಕಾನ್ಸೋನೆಂಟ್ ಅಂತ ಕನ್ಸಿಡರ್ ಮಾಡ್ತದೆ. ಯಾತಕ್ಕೆ ಅಂತ ಅಂದರೆ ನಾವು ಎ ಅನ್ನೋದನ್ನು ಮಾತ್ರ ಸ್ಪೆಸಿಫೈ ಮಾಡಿದ್ವಿ, ಅದು ಸ್ಮಾಲ್ ಎ ಅಂತ ಸ್ಪೆಸಿಫೈ ಮಾಡಿದ್ದೀವಿ. ಹಾಗಾಗಿ ಸ್ಮಾಲ್ ಏನೇ ಕೊಟ್ಟರೆ ಅದು ಓವೆಲ್ ಅಂತ ಇದು ಮಾಡೋದು. ಕ್ಯಾಪಿಟಲ್ ಇದ್ದರೂ ಕೂಡ ಅದು ಕೇಸ್ ಸೆನ್ಸಿಟಿವ್ ಇಲ್ಲ, ಅದು ಕ್ಯಾಪಿಟಲ್ಲು ಮತ್ತು ಇದನ್ನು. ಅದಕ್ಕೆ ಏನು ಮಾಡಬೇಕಾಗುತ್ತೆ ಅಂತ ಅಂದರೆ ಸೆಲೆಕ್ಷನ್ ಅಗೇನ್ ಇನ್ನೊಂದು ಇದನ್ನು ಇದು ಮಾಡಿ ಇದನ್ನು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಸಿ ಮತ್ತು ಕಂಟ್ರೋಲ್ ವಿ ಅಂತ ಮಾಡಿ ಅಗೇನ್ ಕ್ಯಾಪಿಟಲ್ ಎ, ಕ್ಯಾಪಿಟಲ್ ಇ, ಕ್ಯಾಪಿಟಲ್ ಐ, ಕ್ಯಾಪಿಟಲ್ ಓ, ಕ್ಯಾಪಿಟಲ್ ಯು ಅಂತ ಇದು ಮಾಡಿ. ಈಗ ನೀವು ಔಟ್ಪುಟ್ ಮೆಸೇಜಲ್ಲಿ ಲೋವರ್ ಕೇಸ್ ಅಂತ ಹಾಕಂಗಿಲ್ಲ, ಪ್ಲೀಸ್ ಎಂಟರ್ ಎನಿ ಲೆಟರ್ ಅಂತ ಹಾಕ್ಬೋದು. ಸೊ ಸೇವ್ ಆ್ಯಂಡ್ ದೆನ್ ಬಿಲ್ಡ್ ಆ್ಯಂಡ್ ದೆನ್ ರನ್. ಸೊ ನಾನು ಕ್ಯಾಪಿಟಲ್ ಯು ಅಂತ ಹಾಕಿದ್ರೆ ಓವೆಲ್ ಅಂತ ಬರಬೇಕು. ನೋಡೋಣ, ಕ್ಯಾಪಿಟಲ್ ಯು ಓವೆಲ್ ಬಂತು. ಸೊ ಲಾಸ್ಟ್ ಕೇಸಲ್ಲಿ ಆ ಥರ ಬರ್ತಿರ್ಲಿಲ್ಲ, ಈ ಥರನೂ ಮಾಡ್ಬೋದು. ಸೊ ಇಲ್ಲಿ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ಜೊತೆಗೆ ಕಂಪ್ಯೂಟ್ರ್ ಅಂದರೆ ಇಟ್ಸ್ ಎ ಏನೋ ಒಂಥರ ಜಸ್ಟ್ ಎ ಮಿಷಿನ್. ಸೊ ಅದು ನಾವು ಏನು ಹೇಳುತ್ತೋ ಅದು ಕೇಳುತ್ತೆ, ಅದು ನಮ್ಮನ್ನು ಕ್ವಶನ್ ಮಾಡಲ್ಲ, ಅದು ಯಾತಕ್ಕೆ ಅಂತಲೂ ಕೇಳೋದಿಲ್ಲ. ಮನುಷ್ಯರ ಥರ ಆ ಥರ ಕ್ರಾಸ್ ಕ್ವಶನ್ ಕೇಳೋದಿಲ್ಲ. ನಮ್ಮ ಡ್ಯೂಟಿ ಏನು ಅಂತ ಅಂದರೆ ಎಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಎಲ್ಲಿ ತಪ್ಪಾಗಿದೆ ಅಂತ ನೋಡಿ ನಾವೇ ಕರೆಕ್ಷನ್ ಮಾಡಬೇಕಾಗತ್ತೆ, ಆಯಿತಾ? ಸೊ ಥ್ಯಾಂಕ್ ಯು.